ಡ್ಯೂಟಿಗೆ. ವರ್ಷ ಮತ್ತೆ ಆ, ವಿಜಿ ಡ್ಯೂಟಿಗೆ ಬಂದೇ ಇಲ್ಲ. ಇಲ್ಲ ಮೇಡಮ್, ಅವ್ರು ಯಾಕೋ ಬಂದೇ ಇಲ್ಲ ಇವತ್ತು. ಯಾಕೆ ಹೇಳಿ ಕೇಳಿ ರಜಾ ಹಾಕಬೇಕು ತಾನೆ? ಯಾಕೆ ಬಂದಿಲ್ಲ ಅವರು? ಯಾಕೆ ಅವರು ಹೇಳ್ದೆ ಕೇಳ್ದೆ ರಜಾ ಮಾಡಿಬಿಟ್ಟಿದ್ದಾರಲ್ಲ, ಯಾಕೆ ಗೊತ್ತಿಲ್ಲ ಮೇಡಮ್ ಅವರೇ. ಯಾಕೋ ಏನು ಅವ್ರು ಯಾಕೋ ನಿನ್ನೆ ಹೋದವರು ಬಂದೇ ಇಲ್ಲ. ಟೈಮ್ ಆಯಿತು ಅಲ್ಲೇನೆ, ಇನ್ನೂ ಕೆಲ್ಸಕ್ಕೆ ಬಂದೇ ಇಲ್ಲ ಮೇಡಮ್. ನೋಡಿ, ಅವರು ನಮಗೆ ರಜಾನೇ ಹೇಳಿಲ್ಲ. ಅವರು ಹೇಗೆ ರಜಾ ಹಾಕೋಬಿಟ್ರು? ಅಲ್ಲ, ಹೇಳಿ ಕೇಳಿ ಹಾಕೋಬೇಕು ತಾನೆ. ಇಲ್ಲಿ ನಾವು ಕೆಲಸಕ್ಕೆ ಯಾರಾದರೂ ಹರೇಜು ಮಾಡ್ತಾ ಇದ್ವಿ. ನೋಡಿ ಯಾಕೆ ಹಿಂಗೆ ಮಾಡಿಬಿಟ್ರು ಅವರು. ಫೋನ್ ಮಾಡಿ, ನಿಮ್ಮ ಹತ್ರ ಫೋನ್ ನಂಬರ್ ಇದೆಯಾ ಅವ್ರದ್ದು? ಇಲ್ಲ ಮೇಡಮ್ ಅವರೇ, ಇಲ್ಲ. ಅವ್ರ ಫೋನ್ ನಂಬರ್ ಎಲ್ಲ ನಾವೇನು ಕಿಟ್ಕೊಂಬಕ್ಕೆ ಹೋಗೋಣ. ಓಕೆ ಓಕೆ, ಈ ಕಡೆ ನೀತಾ ಎಲ್ಲ ನೀನು ಕೆಲಸ ಮುಗಿಸ್ಕೋಬೇಡು. ಆ ಕಡೆ ನಾನು ಯಾರನ್ನೋ ಇನ್ನೊಬ್ರನ್ನಾದ್ರೂ ಕರ್ಕೊಂಡು ಬರ್ತೀನಿ. ಇನ್ನೊಬ್ರು ಆ ಕಡೆ ಅವಳು ಕೋಸು ಇದ್ದಾಳೆ. ಈ ಕಡೆ ನೀನು ಬೇಗ ಬೇಗ ಕೆಲಸ ಮುಗಿಸ್ಕೊ. ಸರಿ ಆಯ್ತು ಮೇಡಮ್ ಅವರೇ. ಇದೇನಿದು ವಿಜಿ ಜಾಗದಲ್ಲಿ ಈ ಹುಡುಗಿ ಯಾರು ಹೊಸ್ದಾಗಿ ಕೆಲಸ ಮಾಡ್ತಾ ಐತೆ? ಈ ಹುಡುಗಿ ಯಾರಪ್ಪ? ಓ, ರೀತಾ ಅವರೇ, ವಿಜಿ ಬಂದಿಲ್ವಾ? ಇಲ್ಲ ಬಾಲೋಣ, ಅವ್ರು ಬಂದಿಲ್ಲ. ಯಾಕೋ ಇವತ್ತು ರಜಾ ಮಾಡಿದ್ದಾರೆ. ಇಬ್ಬರು ಬಂದೇ ಇಲ್ಲ. ಏನಾದರೂ ಫಿಲಮ್ಗೆಲ್ಗಾದ್ರೂ ಹೋಗಿದ್ರೇನೋ. ಅವರಿಬ್ರು ಲವ್ವರ್ಸಾ? ಬಾಲೋಣ, ಅವರಿಬ್ರು ಗಂಡ ಹೆಂಡ್ತಿ ಅಲ್ಲ, ಅವರಿಬ್ರು ಲವ್ವರ್ಸು. ಅವಳು ವರ್ಷ ಇದ್ದಾನಲ್ಲ, ಅವಳು ಹೆಂಡ್ತಿ ಬೇರೆ. ನೀವೇನು ಅಂದ್ಕೊಂಡಿದ್ರಿ ಇಷ್ಟಿ ಸರ್? ನಾನೇನು ಗಂಡ ಹೆಂಡ್ತಿ ಅಂದ್ಕೊಂಡಿರಲಿಲ್ಲ, ಫ್ರೆಂಡ್ ಅಂದ್ಕೊಂಡಿದ್ದೆ. ಮತ್ತೆ ಆ ವಿಜಿ ಅವರು ನಾನು ನೋಡಿ ನೋಗೋದು ಹಾಗೆಲ್ಲ ಮಾಡ್ತಾ ಇದ್ರು. ನೀವಂದರೆ ನೀವು ತುಂಬ ಚೆನ್ನಾಗಿದ್ದೀರಾ ಬಾಲು ಅಣ್ಣ, ಹಾಗೆ ಹಿಂಗೆ ಅಂತ ಹೇಳೋಳು ನನಗೆ ತುಂಬ ಯಾಮರ್ಸ್ಬಿಟ್ಟಿದ್ಲು. ನನ್ನ ಹತ್ರ ದುಡ್ಡು ಬೇರೆ ಇಸ್ಕೊಂಡಿದ್ದಾಳೆ 5,000. ಬಾಲು ಅಣ್ಣ ಏನಕ್ಕೋ ಬೇಕಾಗಿತ್ತು, ಕೊಡ್ತೀನಿ ಅಂತ ಹೇಳಿ. ಅಣ್ಣ, ಅವಳು ಸರಿ ಇಲ್ಲ. ಮಾರ್ಬಿಟ್ಟಿಯಾ 5,000 ದುಡ್ಡು ಫಸ್ಟ್ ಇಸ್ಕ. ಅಲ್ಲ, ನೀನು ಯಾಕೆ ಕೊಡಕ್ಕೆ ಹೋದೆ 5,000 ದುಡ್ಡು? ಅಲ್ಲ, ನಾನು ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳಿ ಕೊಟ್ಟೆ ಕಣಮ್ಮ. ಹಂಗೆ ಹಿಂಗೆ ಅಂತ ಬರೋಣ, ನೀವು ತುಂಬ ಚೆನ್ನಾಗಿದ್ದೀರಾ, ನೀವು ಹಾಗೆ ಹೀಗೆ ಅಂತ ಹೇಳಿ ನನ್ನ ಹತ್ರ ಒಳ್ಳೊಳ್ಳೆ ಮಾತಾಡ್ಬಿಟ್ಲು ಅವಳು ಹುಡುಗಿ. ಅದಕ್ಕೇ ನಾನು ಕೊಡಿಸ್ಬಿಟ್ಟೆ. ಅಲ್ಲ, ನನ್ನ ಕರ್ಕೊಂಡೋಗಿ ಯಾವುದು ಇದು ತಿನ್ನೋಕೆ ಕೊಡಿಸ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ಲು ಕಣಮ್ಮ. ಹಂಗಾದರೆ ಅವನ ಜೊತೆ ಬೇರೆ ಸಂಬಂಧ ಆಯ್ತಾ ಅವಳಿಗೆ? ಹ್ಞೂನಣ್ಣ, ಹೆಂಡ್ತಿಗೆ ಗೊತ್ತಿಲ್ಲ ಪಾಪ. ಅವಳು ಇದ್ದಾಳೆ, ಮನೇಲಿದ್ದಾಳೆ. ಅವಳು ಪ್ರೆಗ್ನೆಂಟ್. ಇವಾಗ ಅವಳು ಕೆಲ್ಸಕ್ಕೆ ಬರ್ತಾ ಇಲ್ಲ. ಇಬ್ರದ್ದು ಒಂದೇ ಊರು. ಬರಬೇಕಾದ್ರೆ ಇಬ್ಬರು ಜೊತೆ ಆಗಿದ್ದಾರೆ. ಅಣ್ಣ, ಅವಳು ನಂಬೇಡ. ಅವಳು ಅದೇನೆ ಮದುವೆ ಆಗಿ ಡೈವರ್ಸ್ ಕೊಟ್ಟು ಬಂದಿದ್ದಾಳಂತೆ. ಅವಳು ಫುಲ್ಲು ಒಂಥರ ಹುಡುಗಿ. ಅವಳು ಯಾರು ತಗೋನಾಗ್ಲೇಳು ಅಲ್ಲಿ ಕಿಸ್ಕೊಂಡು ಮಾತಾಡೋದು, ಬರೀ ಜನಗಳ ಹತ್ರ ಹಿಂಗೆ ದುಡ್ಡು ಇಸ್ಕೊಳ್ಳೋದು ಬರೀ ಇದೆ ಅಂತೆ ಅವಳು ಬದುಕು. ಅಯ್ಯೋ ದೇವ್ರೆ, ನಾನು ಇಲ್ಲಾಂದರೆ ಅವಳು ಬಲೆಗೆ ಬಿದ್ದು ಹೋಗ್ಬಿಡ್ತಿದ್ನಲ್ಲಮ್ಮ. ನೀನು ಹೇಳಲಿಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಈ ವಿಷಯ ನನಗೆ. ರೀತಕ್ಕ, ಅವ್ರು ಬಂದಿಲ್ವಾ ವಿಜಯಕ್ಕ ಅವರು? ಇಲ್ಲ ಕಣೆ, ಬಂದಿಲ್ಲ ಅವರು. ಇವತ್ತು ರಜಾ ಮಾಡಿದ್ದಾರೆ ಅನ್ಸುತ್ತೆ. ಇಬ್ರು ಬಂದಿಲ್ಲ, ಜೋಡಿ ಅಕ್ಕಿಗಳು. ಅಯ್ಯೋ, ಇಬ್ರದ್ದು ಏನು ಮಾತಪ್ಪ. ಯಾವಾಗಲೂ ಮಾತು ಮಾತು ಮಾತು, ಯಾವಾಗಲೂ ಮಾತಾಡ್ತಿರ್ತಾರೆ. ವಿಜಯ ಅಣ್ಣನ ಹತ್ರ ಅಲ್ಲ, ವರ್ಷ ಅಣ್ಣನ ಹತ್ರ ಸ್ವಲ್ಪ ಮಾತಾಡ್ತಿರ್ತಾರೆ. ಬಾಲು ಅಣ್ಣನ ಹತ್ರ ಸ್ವಲ್ಪ ಮಾತಾಡ್ತಿರ್ತಾರೆ. ಬಾಲಣ್ಣ ನಿಮ್ಮ ಹತ್ರನೂ ಮಾತಾಡ್ತಾರಲ್ಲ ವಿಜಯಕ್ಕ. ನನಗೆ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ನಾನು ಆ ಹುಡುಗಿ ಬಲೆಗೆ ಬಿದ್ದೋಗ್ಬಿಡ್ತಿದ್ದೆ. ನೀವು ಹೇಳೋದಕ್ಕೆ ಗೊತ್ತಾಗ್ತೈತೆ. ರೀತಾಕ್ಕವ್ರೆ, ತುಂಬ ಥ್ಯಾಂಕ್ಸ್ ನನಗೆ ಈ ವಿಷಯ ಹೇಳೋದಕ್ಕೆ. ನಾನು ಆ ಹುಡುಗಿ ಮೇಲೆ ಆಲೇನೆ, ನನಗೂ ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ಈ ಹುಡುಗಿನ ಏನಾದರೂ ಮಾಡಿ ಡೈವರ್ಸ್ ಕೊಟ್ಟಿದ್ದೀನಿ ಅಂತ ಹೇಳೋಳ ಗಂಡಂಗೆ. ಅದಕ್ಕೆ ಏನಾದರೂ ಮಾಡಿ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಅಯ್ಯೋ ಅಯ್ಯೋ, ಬೇಡ ಬಾಲಣ್ಣ, ಈ ಥರ ಕೆಲಸ ಮಾತ್ರ ಮಾಡ್ಕೋಬೇಡಿ ದಯವಿಟ್ಟು. ಅಯ್ಯೋ, ಅವಳು ಆಲೇನೆ ಇವನು ತಗ್ಲಾಕೊಂಡಿದ್ದಾಳೆ ನಿಮ್ಮ ಹತ್ರ ನೋಡಿ. ಅದಕ್ಕೆ ನೀವು ದುಡ್ಡು ಕೊಟ್ಟಿದ್ದೀರ ಪಾಪ, ಮದುವೆ ಆಗ್ಬೋದು ಅಂತ ಹೇಳಿ. ಅಯ್ಯೋ, ಹಂಗೆ ಮಾರಬೇಡಿ ದಯವಿಟ್ಟು, ಮಾರಬೇಡಿ. ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ದಿನ ಲೇಟ್ ಆಗುತ್ತೆ, ಸ್ವಲ್ಪ ದಿನ ಸುಧಾರಿಸ್ರಿ. ಹ್ಞೂ ಅಣ್ಣ, ನಾನು ನೋಡ್ತಾ ಇದ್ದೀನಿ ಅಕ್ಕ ನಾಟ್ಗಳನ್ನ. ನಿನ್ನ ಹತ್ರ ಬಂದು ನಿನ್ನ ಹತ್ರ ಸ್ವಲ್ಪ ಹೊತ್ತು ಮಾತಾಡುತ್ತೆ. ಆವಣ್ಣ ಇಲ್ದಾಗ ಆವಣ್ಣನ ಹತ್ರ ಸ್ವಲ್ಪ ಹೊತ್ತು ಮಾತಾಡುತ್ತೆ. ವಿಜಯಕ್ಕನ ಬುದ್ಧಿ ಸರಿ ಇಲ್ಲ, ನಾನು ನಾಳೆ ನೋಡಿದ್ದೀನಿ. ಅದಕ್ಕೆ ಆ ಅಕ್ಕನ ಹತ್ರ ಮಾತಾಡಬೇಡಿ ಬಾಲ್ವಣ್ಣ. ತುಂಬ ಥ್ಯಾಂಕ್ಸ್ ನೀವಿಬ್ರು ನನಗೆ ಅವ್ರ ವಿಷಯ ಹೇಳಿದ್ದಕ್ಕೆ. ನಾನು ಏನು ಅಂದ್ಕೊಂಡಿದ್ದೆ, ನಾನು ಮದುವೆನೇ ಆಗಿಲ್ಲ ಅಂದ್ಕೊಂಡಿದ್ದೆ ಫಸ್ಟಿಗೆ ಬಂದ ತಕ್ಷಣ. ಆಮೇಲೆ ಕಾಲಲ್ಲಿರೋ ಕಾಲುಂಗ್ರ ನೋಡಿದೆ. ನಿಮಗೆ ಮದುವೆ ಆಗೈತಾ ಅಂತ ಕೇಳಿದೆ. ಮದುವೆ ಆಗೈತೆ, ಹಿಂಗೆ ಈ ಥರ ಆಗೈತೆ ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯಿತು, ಅಯ್ಯೋ ಬಿಡು, ಇನ್ನೇನು ಹೆಂಗೂ ಡೈವರ್ಸ್ ಕೊಟ್ಟಿದ್ದಾರಲ್ಲ, ನನಗೂ ಹೆಣ್ಣು ಸಿಗ್ತಾ ಇಲ್ಲ ಎಲ್ಲೂ. ಅದಕ್ಕೆ ಮದುವೆ ಆಗೋಣ ಅಂತ ಇದ್ದೆ. ಆಲೇನೆ ಅಲ್ಲಿವರೆಗೂ ಯೋಚನೆ ಮಾಡಿದ್ದೆ, ಬಿಡು ಅತ್ಲಾಗೆ ಹೆಂಗೂ ಇವ್ರು ನನ್ನ ಬಲೆ ಬೀಳಿಸ್ಕೊಬಿಟ್ಟು ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗ್ಬಿಡೋಣ, ಲವ್ ಆ್ಯಂಡ್ ಅರೇಂಜು ನಮ್ಮಪ್ಪ ನಮ್ಮಮ್ಮನಿಗೆ ಹೇಳ್ಬಿಟ್ಟು ಅಂತ ನಾನು ತಿಳ್ಕೊಂಡಿದ್ದೆ. ಅಯ್ಯೋ, ನಾನಿಲ್ಲಾಂದರೆ ತುಂಬ ಯಾಮಾರ್ಬಿಡ್ತಿದ್ನಲ್ಲ. ನೀವು ಹೇಳಲಿಲ್ಲ ಅಂತಂದರೆ ನಾನಿವತ್ತು ನನ್ನ ಜೀವನ ಹಾಳು ಮಾಡ್ಕೊಬಿಡ್ತಿದ್ದೆ. ರೀತಾ ಅವರೇ, ನಿಮಗೂ ತುಂಬ ಥ್ಯಾಂಕ್ಸ್.
ಸರಿ ಅಣ್ಣ ಆಯಿತು ಬಿಡು ಹೆಂಗೂ ಇನ್ಮೇಲಾದರೂ ಹುಷಾರಾಗಿರು. ಇವಾಗ ಅವಳು ಬಂದ ತಕ್ಷಣ 5,000 ದುಡ್ಡು ಇಸ್ಕೊ. ಅವಳಿಗೆ ಯಾಕೆ ದುಡ್ಡು ಕೊಡ್ತೀಯಾ? ದುಡ್ಡು ಕೊಡೋದಾಗಲಿ ಏನನ್ನ ಕೊಡ್ಸೋದಾಗಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ, ಅವಳು ಸರಿ ಇಲ್ಲ. ಸರಿ ಅಮ್ಮ ಆಯಿತು. ಅಯ್ಯೋ ನಾನು ಏನೇನೋ ಅಂತ ಅಂದ್ಕೊಂಡು ನಾನಂತೂ ಹೋಗು. ಅಯ್ಯೋ ನನ್ನ ಹತ್ರ ಬೇಕ್ರಿ ತಿಂಡಿ ಅದು ಇದು ಎಲ್ಲ ಮಸ್ತ್ ಕೊಡಿಸ್ಕೊಂಡು ತಿಂದಿದ್ದಾಳೆ ಕಣಮ್ಮ ಅಯ್ಯಮ್ಮ ಹುಡುಗಿ. ನಾನೇನು ಅಂತ ಅಂದ್ಕೊಂಡಿದ್ದೆ, ಫೋನ್ ಮಾಡಿಬಿಟ್ಟು ಇಲ್ಲಿದ್ದೀವಿ ಬರ್ರಿ ಅಂತ ಹೇಳಿ ಕಳಿಸ್ಕೊಂಡು ತಿನ್ನೋಳು. ಅವನು ಇರೋನೇನೋ ಅಲ್ಲಿ, ಆದರೆ ಕರೆಸ್ಕೊಂಡು ಇಲ್ಲಾಂದರೆ ಫೋನ್ಪೇ ಮಾಡಿರಿ ನಾನೆಲ್ಲ ತೊಗೊಳ್ತೀನಿ, ಬೇಕ್ರಿ ಹತ್ರ ಬಂದಿದ್ದೀನಿ ಬಾಲು ಅಂತ ಹೇಳೋಳು. ನಾನು ಎಷ್ಟೊಂದೊಂದು 500 ರೂಪಾಯಿ ಮೊನ್ನೆ ಬೇಕ್ರಿಗೆ ಹೋಗಿದ್ದೀನಿ ಅಂದಿದ್ದಕ್ಕೆ 500 ರೂಪಾಯಿ ಫೋನ್ಪೇ ಮಾಡಿದ್ದೆ ಗೊತ್ತಾ ದುಡ್ಡ. ಅಯ್ಯೋ ದೇವ್ರೆ, ಅದನ್ನೆಲ್ಲ ಬಿಡಬೇಡ್ರಿ. ನಿಮ್ಮ ಫೋನ್ಪೇಯಿಂದ ಎಷ್ಟು ಪೇ ಮಾಡಿದ್ದೀರೋ ಅದನ್ನೆಲ್ಲ ಇಸ್ಕೊಳ್ರಿ. ಅಲ್ಲ ನಾನು ಯಾಕೆ ನಿನಗೆ ಕೊಡಬೇಕು? ಹಾಂ, ನಾನು ಯಾಕೆ ಕೊಡಬೇಕಂತ ನಿನಗೆ? ನಾನೆಲ್ಲ ಫೋನ್ಪೇ ಮಾಡಿರೋದೆಲ್ಲ ವಾಪಸ್ ಹಾಕು ಅಂತ ಹೇಳಿ ವಾಪಸ್ ಇಸ್ಕೊಳ್ಳಿ, ಗೊತ್ತಾಗುತ್ತೆ. ಅಯ್ಯೋ ನೀವು ಹೋಗಿ ಬಾಲಣ್ಣ ಎಂಥ ಕೆಲಸ ಮಾಡ್ಕೊಬಿಡ್ತಿದ್ರಿ, ಯಾಮಾರ್ಬಿಡ್ತಿದ್ರಲ್ಲ. ರೀತಕ್ಕ ನೀನು ಹೇಳಿಲ್ಲ ಅಂದರೆ ನಾನು ತುಂಬ ಯಾಮಾರ್ಬಿಡ್ತಿದ್ದೆ. ಅಯ್ಯೋ ದೇವ್ರೇ, ಏನಪ್ಪ ಇದು ನಮ್ಮ ಮನೆ ಪರಿಸ್ಥಿತಿ ಏನಾಗದಪ್ಪ, ಅವಳು ಮದುವೆ ಆಗ್ಬಿಟ್ಟಿದ್ರೆ ಅಂತ ಅನ್ನಿಸ್ತಾ ಐತಿ. ಅಯ್ಯೋ ದೇವ್ರೇ, ನಾನು 5,000 ದುಡ್ಡು ಅವತ್ತು ದುಡ್ಡಿಲ್ಲ ಅಂತ ಹೇಳಿ ನನ್ನ ಜೋಬಲ್ಲಿ ದುಡ್ಡಿತ್ತು. ಬಾಲು ಅವರೇ, ನನಗೆ ದುಡ್ಡು ಬೇಕಾಗಿತ್ತು ಸ್ವಲ್ಪ, ಏನಕ್ಕೋ ಎಮರ್ಜೆನ್ಸಿ ಇತ್ತು, ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ್ಳು. 1 ದಿವಸ 2-3 ದಿವಸ ಬಿಟ್ಟು ಕೊಡ್ತೀನಿ ಅಂತ ಇಸ್ಕೊಂಡವಳು. ಆಲೇ ಕೆಲ್ಸಕ್ಕೆ ಬಂದಾಗ ಆಲೇ ಇಸ್ಕೊಂಡಿದ್ದು, ಆಲೇ 15 ದಿವಸ ಆಯಿತು, ಇನ್ನೂ ಕೊಟ್ಟೇ ಇಲ್ಲ. ಏನು ಮಾಡಲಿ ಇವಾಗ ಅಂತ ಅನ್ನಿಸ್ತೈತೆ ನನಗೆ. ಹೆಂಗೆ ಕೇಳೋದು? ಅಯ್ಯೋ ನಿಮ್ಮ ದುಡ್ಡು ಕೇಳೋಕ್ಕೇನು ಬಾಲಣ್ಣ, ಕೇಳ್ರಿ. ನಿಮ್ಮ ದುಡ್ಡು ಕೇಳೋಕ್ಕೇನು ನಿಮ್ಗೇನು ಭಯನಾ? ಕೇಳಬೇಕು ನೀವು. ಸರಿ ಆಯಿತು, ಬರಲಿ, ಕೆಲ್ಸಕ್ಕೆ ಬಂದಾಗ ಕೇಳ್ತೀನಿ. ಅಲ್ಲ ಅಪ್ಪ ಎಂತೆಂಥವ್ರು ಇರ್ತಾರಪ್ಪ ಅನಿಸುತ್ತೆ. ಒಂದು ಸ್ವಲ್ಪ ನಾವು ಮೈ ಮರೆತುಬಿಟ್ರೆ ತುಂಬ ಯಾಮಾರಿಸ್ಬಿಡ್ತಾರೆ ಅಲ್ಲ. ಅಣ್ಣ ಇವಾಗ ಮೈಯೆಲ್ಲ ಎಚ್ಚರಿಕೆ ಇದ್ದರೆ ಮಾತ್ರ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ನೋಡು ಹೆಂಗೆ ಅವಳು ನಿಮ್ಗೆ ಯಾಮಾರಿಸ್ಬಿಟ್ಟವಳೆ, ಹೆಂಗೆ ಇವಾಗ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕ್ಕೆ ಎಷ್ಟು ನಾಟಕ ಆಡಿದಾಳೆ. ಅತ್ಲಾಗೆ ಅವನ ಹತ್ರನೂ ಕಿತ್ಕೊತಾ ಇದ್ದಾಳೆ, ಇತ್ಲಾಗೆ ನಿನ್ನ ಹತ್ರನೂ ಕಿತ್ಕೊತಾ ಇದ್ದಾಳೆ. ಅದಕ್ಕೆ ಅಣ್ಣ ಗಂಡ ಇಕ್ಕಂಡು ಡೈವರ್ಸ್ ಕಟ್ ಕಳಿಸಿರೋದು. ಇಂಥ ಕೆಲಸ ಮಾಡಿದ್ರೆ ಇಂಥವ್ರು ಒಬ್ಬೊಬ್ರು ಇರ್ತಾರಣ್ಣ, ಇಂಥವ್ರು ಇದ್ದೇ ಇರ್ತಾರೆ. ಇಂಥವ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ, ಇದ್ದೇ ಇರ್ತಾರೆ, ಇಂಥವ್ರು ಇದ್ದೇ ಇರ್ತಾರೆ. ಹೌದು ರೀತಕ್ಕ, ಅಯ್ಯಪ್ಪ ಎಂತೆಂಥ ಜನ ಇರ್ತಾರೆ ಅಂತ ನನಗೆ ಈಗ ಗೊತ್ತಾಯಿತು. ನಾನಂತೂ ನಂಬಿಬಿಟ್ಟಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಆ ಸ್ಮೈಲಲ್ಲೇ ಮರಳು ಮಾಡಿಬಿಟ್ಟಿದ್ಲು ಆ ಹುಡುಗಿ. ಅಯ್ಯೋ ದೇವ್ರೆ, ಹೆಂಗಪ್ಪ ನನಗೆ ಹೆಂಗೋ ಮುಂಚೆಗೆ ವಿಷಯ ಗೊತ್ತಾಗೋದಕ್ಕೆ ಪರವಿಲ್ಲ. ಇಲ್ಲಾಂದ್ರೆ ನಮ್ಮಪ್ಪ ನಮ್ಮಮ್ಮ ನನಗೆ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡೋರು. ಏನೋ ನಿನಗೇನು ಬಂದಿತ್ತು ಇಂಥವಳು ಮದುವೆ ಆಗೋದಕ್ಕೆ ಅಂತ ಹೇಳಿ. ಆ ಹುಡುಗಿನ ನೋಡಿ ಯಾವಾಗಲೂ ನಗೋದು, ಬಾಲು ನೀವು ತುಂಬ ಚೆನ್ನಾಗಿದ್ದೀರಾ ಅನ್ನೋದು. ನೀವು ನಮ್ಮ ಇದರಲ್ಲೇ ಇಲ್ಲಿ ನಮ್ಮೂರ ಕಡೆನೇ ಓಡಾಡ್ತೀರಾ, ನಿಮ್ಮ ಗಾಡಿಯಲ್ಲೇ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಏನಾದರೂ ವರ್ಷ ಅವರು ಬರಲಿಲ್ಲ ಅಂತಂದರೆ ನೀವು ಹೆಂಗೂ ಅಲ್ಲಾಸಿನೇ ಬರ್ತೀರಾ, ನಿಮ್ಮ ಗಾಡಿಯಲ್ಲೇ ಬರ್ತೀನಿ ಅಂತ ಹೇಳೋಳು. ಯಾಮಾರಬೇಡ್ರಿ, ಇನ್ಮೇಲಾದರೂ ಹುಷಾರಾಗಿರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಆ ವಿಜಿ ಎಂತವಳು ಅಂತ ಹೇಳಿ ಬಾಲಣ್ಣನ ಹತ್ರನೂ ಸ್ಮೈಲ್ ಮಾಡಿಬಿಟ್ಟು ದುಡ್ಡು ಇಸ್ಕೊಂಡಿದ್ದಾಳಂತ. 5,000 ದುಡ್ಡು ಕೊಡ್ತೀನಿ ಅಂತ ಕೊಟ್ಟೇ ಇಲ್ವಂತೆ. ಹಂಗೆ ಮಾತಲ್ಲೇ ಮೊದಲು ಮಾಡಿಬಿಡ್ತಾಳೆ. ಆ ಇವಣ್ಣಗೂ ಪಾಪ ಇನ್ನೂ ಮದುವೆ ಆಗಿಲ್ಲಂತೆ, ಹೆಣ್ಣು ಹುಡುಕ್ತಾ ಇದ್ದಾರಂತೆ, ಹೆಣ್ಣೆಲ್ಲ ಸೆಟ್ ಆಗ್ತಾ ಇಲ್ವಂತೆ. ಅದಕ್ಕೆ ಅತ್ಲಾಗ ಇವಳನ್ನ ಒಬ್ಬನ ತಗ್ಲಾಕೊಂಡು ಮದುವೆ ಆಗೋಣ ಅಂತ ಇತ್ತಂತೆ ಇವಣ್ಣ. ಗೊತ್ತಿಲ್ದಲೆ ಮದುವೆ ಆಗಿದ್ರೆ ಅಷ್ಟೇ ಜೀವನ ಎಲ್ಲ ಹಾಳು ಮಾಡ್ಕೊಂತಿತ್ತು. ಹೆಂಗೋ ನಾನು ಹೇಳಿದೆ ಇವಣ್ಣನಿಗೆ, ಅಣ್ಣ ಯಾಮಾರಬೇಡ ಕಣಣ್ಣ, ಹಿಂಗೈತೆಲ್ಲ ಪರಿಸ್ಥಿತಿ ಅಂತ ಹೇಳಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.